ಬೀದರ್ ಹಲವು ವರ್ಷದಿಂದ ಜೆಸ್ಕಾಂ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ಬೇರೆಡೆ ವರ್ಗಾವಣೆ ಮಾಡಲು ಕರವೇ ಆಗ್ರಹ. ಬೀದರ್ ಜಿಲ್ಲೆ ಚಿಟ್ಕೊಪ್ಪ ಪಟ್ಟಣದಲ್ಲಿ ಹಲವು ವರ್ಷಗಳಿಂದ ಜೆಸ್ಕಾಂ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವವರನ್ನು ವರ್ಗಾವಣೆ ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ ಶೆಟ್ಟಿ ಬಣದಿಂದ ಚಿಟ್ಕೊಪ್ಪ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿ ಜೆಸ್ಕಾಂ ಸಿಬ್ಬಂದಿಗಳಿಗೆ ಯಾವುದೇ ತರಹ ಭಯವಿಲ್ಲದಂತೆ ಇವರೆಲ್ಲರೂ ಸೇರಿಕೊಂಡು ಪಟ್ಟಣದ ಎಲ್ಲ ರೈತ ಬಾಂಧವರಿಗೆ ಹಾಗೂ ವಿದ್ಯುತ್ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡುತ್ತಿಲ್ಲ. ಯಾವುದೇ ವಿದ್ಯುತ್ ವ್ಯತ್ಯಯ ಆದ ತಕ್ಷಣ ಗ್ರಾಹಕರ ಮತ್ತು ರೈತರ ಹತ್ತಿರ ಹಣ ಪಡೆದುಕೊಂಡು ಕೆಲಸ ಮಾಡಿಕೊಡುತ್ತಿದ್ದಾರೆ. ಹಣ ಕೊಡದಿದ್ದರೆ ಗ್ರಾಹಕರಿಗೆ ಮತ್ತು ರೈತರಿಗೆ ಸ್ಪಂದಿಸುತ್ತಿಲ್ಲ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜೆಸ್ಕಾಂ ಕಚೇರಿಯಲ್ಲಿರುವ ಬೇರೆ ಕಡೆ ವರ್ಗಾವಣೆ ಮಾಡಬೇಕೆಂದು ತಹಶೀಲ್ದಾರರು ಮೂಲಕ ಮನವಿ ಸಲ್ಲಿಸಿದರು. ಕರವೇ ಅಧ್ಯಕ್ಷ ಕಾಳಪ್ಪ ಕಟ್ಟಿಗೆ, ಉಪಾಧ್ಯಕ್ಷ ಕಾಶಿನಾಥ್ ರೆಕೊಳಕ್ಕಿ, ಅಶ್ವಥ್ ಪಂಚಾಳ, ನಾಗರಾಜ್ ಹುಡುಗಿ, ಶಾಂತಿವೀರ ಚಾಮರೆಡ್ಡಿ, ರಾಘವೇಂದ್ರ ಸಂತೋಷ್ ವಂಟಿನೂರ, ರಾಮ್ ರೆಡ್ಡಿ ಪಡಗಿ, ಪ್ರಭುಕುಮಾರ್, ಪ್ರವೀಣ್ ಹಾಗೂ ಸತೀಶ್ ಕುಮಾರ್ ಇನ್ನಿತರರು ಭಾಗಿಯಾಗಿದ್ದರು. ವರದಿ ಶ್ರೀಮಂತ್ ಇಂಚೂರೆ, ಬೀದರ್, NKS TV4. ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ವತಿಯಿಂದ ತಿಳಿಸೋದೇನೆಂದರೆ, ವಿಷಯ ಚಿಟ್ಕೊಪ್ಪ ಪಟ್ಟಣದಲ್ಲಿ ಜೆಸ್ಕಾಂ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ ಎಲ್ಲ ಹುದ್ದೆಗಳ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳನ್ನು ತಕ್ಷಣವೇ ಬೇರೆ ಕಡೆ ವರ್ಗಾವಣೆ ಮಾಡುವಂತೆ ಕೋರಿ ಮನವಿ ಕೊಡುತ್ತಿದ್ದೇವೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೂ ತಮ್ಮಲ್ಲಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ತಾಲೂಕಾ ಘಟಕ ಚಿಟ್ಕೊಪ್ಪ ವತಿಯಿಂದ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಚಿಟ್ಕೊಪ್ಪ ಪಟ್ಟಣದ ಜೆಸ್ಕಾಂ ಇಲಾಖೆಯಲ್ಲಿ ಪ್ರತಿಯೊಂದು ಹುದ್ದೆಗಳಲ್ಲಿ ಸುಮಾರು ವರ್ಷಗಳ ಹಿಂದೆ ನೇಮಕಾತಿಗೊಂಡ ಸದರಿ ಕಚೇರಿಯಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ, ಆದರೆ ಸದರಿಯವರು ಪಟ್ಟಣದಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಿಬ್ಬಂದಿಗಳು ಯಾವುದೇ ತರಹದ ಭಯವಿಲ್ಲದಂತೆ ಇವರೆಲ್ಲರೂ ಸೇರಿಕೊಂಡು ಪಟ್ಟಣದ ಎಲ್ಲ ರೈತರ ಬಾಂಧವರಿಗೆ ಹಾಗೂ ವಿದ್ಯುತ್ ಗ್ರಾಹಕರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡುತ್ತಿಲ್ಲ. ಯಾವುದೇ ವಿದ್ಯುತ್ ವ್ಯಕ್ತಿಯ ಆದರೆ ಪಕ್ಷದಲ್ಲಿ ಕಚೇರಿಯಲ್ಲಿರುವ ಎಲ್ಲ ಸಿಬ್ಬಂದಿಗಳು ಗ್ರಾಹಕರ ಹತ್ತಿರ ಹಾಗೂ ಬಡ ರೈತರ ಹತ್ತಿರ ಹಣದ ಪಡೆದುಕೊಳ್ಳುತ್ತಿದ್ದಾರೆ. ಕೆಲಸ ಮಾಡುವುದಕ್ಕಿಂತ ಯಾವ ವ್ಯಕ್ತಿಯು ಹಣ ಕೊಡುವುದಿಲ್ಲೋ ಆ ವ್ಯಕ್ತಿಯ ಕೆಲಸ ಮಾಡುತ್ತಿಲ್ಲ. ಇದನ್ನು ಪ್ರಶ್ನೆ ಮಾಡಿದರೆ, ನಾನು ಕೂಡ ಇಲ್ಲಿ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಮಗೂ ರಾಜಕೀಯ ಮುಖಂಡರು ಹಾಗೂ ಎಲ್ಲ ಮೇಲಾಧಿಕಾರಿಗಳು ಗೊತ್ತು, ನೀವು ಏನು ಮಾಡಿಕೊಳ್ಳುವಿರಿ ಎಂದು ನಮಗೆ ತಿರುಗೇಟು ಕೊಡುತ್ತಿದ್ದಾರೆ, ಬೆದರಿಕೆ ಹಾಕುತ್ತಿದ್ದಾರೆ, ತರದ ಭಯವಿಲ್ಲ ಅಂತೆ ಮಾಡುತ್ತಿದ್ದಾರೆ. ಮತ್ತು ಅರ್ಜಿಯಲ್ಲಿ ಸಲ್ಲಿಸಿದ 1 ತಿಂಗಳ ಅವಧಿ ಒಳಗಾಗಿ ಸರ್ದಾರಿ ಚಿಟ್ಕೊಪ್ಪ ಜೆಸ್ಕಾಂ ಇಲಾಖೆಯಲ್ಲಿ ಎಲ್ಲ ಅಧಿಕಾರಿಗಳನ್ನು ತಕ್ಷಣ ವರ್ಗಾವಣೆ ಮಾಡಿ, ಇಲ್ಲ ಅಂದಲ್ಲಿ ಬೇರೆ ಕಡೆ ವರ್ಗಾವಣೆ ಮಾಡಿ, ಒಂದು ವೇಳೆ ಮಾಡಿಲ್ಲ ಅಂದಲ್ಲಿ ಕಚೇರಿ ಮುಂಭಾಗದಲ್ಲಿ ಜೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ಮಾಡಲಾಗುತ್ತೆಂದು ತಮಗೆ ತಿಳಿಸುಪಡಿಸುತ್ತಿದ್ದೇನೆ. ಧನ್ಯವಾದಗಳು.